ಕಳೆದ ಮೇ 23ರಂದು ಆಫ್ರಿಕಂಡದ ಉಗಾಂಡ ದೇಶದ ಕ್ಯಾಂಪಲ ಮೂಲದ ನಾಗಿರಾ ಲತೀಫಾ ಎಂಬ 28 ವರ್ಷದ ಮಹಿಳೆ ಬೆಂಗಳೂರು ಬರ್ತಾರೆ. ಬೆಂಗಳೂರು ಬಂದು ಒಂದು ಹೋಟ್ಲಲ್ಲಿ, ಖಾಸಗಿ ಹೋಟ್ಲಲ್ಲಿ, ಖಾಸಗಿ ಹೋಟ್ಲ್ ಅಂತ ಹೆಸರು ಹೋಟ್ಲ್ ಹೇಳಬಾರ್ದು, ಸೊ ಕಾನೂನುಬದ್ಧವಾಗಿ ಖಾಸಗಿ ಹೋಟ್ಲಲ್ಲಿ ತಂಗಿರ್ತಾರೆ. ರೂಮ್ ನಂಬರ್ 303. ಅವರಿಗೆ ಈ ಎಬೋಲಾ ವೈರಸ್ ರೋಗದ ಗುಣಲಕ್ಷಣ ಪತ್ತೆಗೆ ಅಂತ ಬಂದುಬಿಡುತ್ತೆ ವರದಿ, ಫೋನ್ ಬರುತ್ತೆ. ಸ್ಥಳಕ್ಕೆ ಧಾವಿಸಿದ ಪೋರ್ಟ್ಲಿ ಧಾವಿಸಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು, ವೈದ್ಯರು ಪರೀಕ್ಷೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ರೋಗ ಲಕ್ಷಣಗಳು ಹೋಗೋದು ಖಾತ್ರಿ ಆಗುತ್ತೆ. ಅವರಿಗೆ ಆತಂಕ ಆಗುತ್ತೆ. ಅದನ್ನ ತಕ್ಷಣ ವರದಿಯನ್ನು ಈ ಬ್ಲಡ್ ಸ್ಯಾಂಪಲ್ನ ಪುಣೆಯ NIV ಲ್ಯಾಬ್ಗೆ ಕಳಿಸ್ತಾರೆ. ಲ್ಯಾಬ್ಗೆ ಕಳಿಸ್ತಾರೆ. ಏನಾಗಿದೆ ಅಂತ, ಪಾಸಿಟಿವ್ ಬಂದರೆ ನೋಡೋಣ ಅಂತ, ಐಸೋಲೇಷನ್ ಮಾಡೋಂತ. ತಕ್ಷಣ ಅವ್ರನ್ನ ಐಸೋಲೇಷನ್ ಮಾಡುತ್ತೆ. ಆದರೆ ಈಗ ಬದಿಗೆ ಬಂದ ಮಾಹಿತಿ ಪ್ರಕಾರ ಅವರಿಗೇನು ಅವರ 22 ವರ್ಷ ಉಗಾಂಡ ಮೂಲದ ಮಹಿಳೆ ಲತೀಫಾ ಎಂಬ ಮಹಿಳೆ ಆರೋಗ್ಯ ಸ್ಥಿರವಾಗಿದೆ, ಪಾಸಿಟಿವ್ ಬಂದಿಲ್ಲ ಅಂತ ಗೊತ್ತಾಗಿದೆ. ಫಸ್ಟ್ ವರದಿಲಿ ಪಾಸಿಟಿವ್ ಬಂದಿಲ್ಲ, ಓಕೆ, ನೆಗೆಟಿವ್ ಬಂದಿದೆ. ಎರಡನೇ ವರದಿಲಿ ಪಾಸಿಟಿವ್ ಬಂದರೆ ಕಷ್ಟ, ಆವಾಗ ಮತ್ತೆ ಐಸೋಲೇಷನ್ ಮಾಡ್ತಾರೆ. ಸದ್ಯ ಹೋಟ್ಲಿಗೆ ಕಳಿಸಿದ್ದಾರೆ ವಾಪಸ್ಸು. ಮತ್ತೆ ಹೋಟ್ಲಲ್ಲಿ ಪಾಸಿಟಿವ್ ಅಂತ ಬಂದರೆ ಆ ಮಹಿಳೆನ ಮತ್ತೆ ಐಸೋಲೇಷನ್ ಮಾಡ್ತಾರೆ, 20 ದಿನ ಕ್ವಾರಂಟೈನ್ ಇಡ್ತಾರೆ. ಅದೇ ಈಗ ಒಳ್ಳೆ ಗುಡ್ ನ್ಯೂಸು. ಬೆಂಗಳೂರಿಗೆ ಎಬೋಲಾ ವೈರಸ್ ಆತಂಕ ಇಲ್ಲ, ಭಾರತಕ್ಕೆ ಇಲ್ಲ, ಅದು ಖುಷಿಯಾದ ಸಂಗತಿ. ಆಮೇಲೆ ನಿನ್ನೆ ಈಗ ಸಿದ್ದರಾಮಯ್ಯವರು ಸಂಪುಟ ಪುನರಚನೆಗೆ ಹೋಗಿದ್ರು, ಮಾತುಕತೆ ಮಾಡೋಣ ಅಂತ ಖುಷಿಯಾಗಿ. KPC ಅಧ್ಯಕ್ಷ ಬದಲಾವಣೆಗೆ ಹೋಗಿದ್ರು. ಆವಾಗ ನಾನು ರಾಹುಲ್ ಗಾಂಧಿ ಓಕೆ ಹೈಕಮಾಂಡ್ ಇದ್ದಾವೆ, ನೀವು ರಾಜ್ಯಸಭೆ ಬಂದು ಹೇಳಿದ್ರು. ನಾನು ರಾಜ್ಯ ರಾಜಕೀಯಕ್ಕೆ ಇರ್ತೀನಿ, ದೇಶ ರಾಜಕೀಯಕ್ಕೆ ಇಷ್ಟ ಇಲ್ಲ ಅಂತ ಪರೋಕ್ಷವಾಗಿ ಹೇಳಿದಾಗ, ಇಲ್ಲ ನೀವು ಬರಲೇಬೇಕಾಗತ್ತೆ, ರಾಜ್ಯ ರಾಜಕೀಯ ಬರೋಕ್ಕೆ ನಿಮ್ಗೆ ಭಾಳಷ್ಟು ಆಫರ್ ಇದೆ ಅಂತ ಹೈಕಮಾಂಡ್ ಒಪ್ತಿದ್ದಾನೆ, ಒಪ್ಪಲೇಬೇಕಂತೇಳಿ. ನಾವು ಆಯಿತು ಒಪ್ತೀನಿ ಅಂದ ತಕ್ಷಣ ಏನು ಹೇಳೋದು, ಆಯಿತು ನೀವು ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ರಾಜೀನಾಮೆ ಕೊಡ್ವಿ, ರಣದೀಪ್ ಸುರ್ಜೇವಾಲಾ ಮತ್ತು ಕೇಶವಣ್ಣ ಬರ್ತಾರೆ ನಾಳೆ ಬೆಳಗ್ಗೆ ಅಂತ ಹೇಳಿಬಿಟ್ಟು, ಈ 2 ದಿವಸ ಟೈಮ್ ಕೊಡ್ತೀನಿ. ಸಿದ್ದರಾಮಯ್ಯ ಫುಲ್ಲು ಶಾಕು, ಗೊತ್ತಾಗ್ಬಿಡ್ತು, ಫಿಕ್ಸ್ ಆಗ್ಬಿಡ್ತು, ಏನು ಮಾಡೋಕ್ಕೆ ವಾಪಸ್ ಬೇಜಾರಾಗಿ. ಈಗ ಸಿದ್ದರಾಮಯ್ಯ ಏನು ಮಾಡಿದ್ರು, ನಾಳೆ ಬೆಳಗ್ಗೆ ರಾಜೀನಾಮೆ ಕೊಡೋದು ಫಿಕ್ಸ್. ಆದರೆ ಪರ್ಯಾಯ ಮುಖ್ಯಮಂತ್ರಿ ಯಾರಂತ ಗೊತ್ತಾಯಿದ್ರೆ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಗೊತ್ತಾಗ್ತಿದೆ. ಪರಮೇಶ್ವರ DK ಶಿವಕುಮಾರ್ ಮುಖ್ಯಮಂತ್ರಿ. ಹಾಗಾಗಿ ಸಂಭ್ರಮ ವಾತಾವರಣ ರಾಮನಗರ ಜಿಲ್ಲೆಯಲ್ಲಿ. ಅಷ್ಟೇ. ಈಗ DK ಶಿವಕುಮಾರ್ ನೂತನ CM, ನೂತನ ಮುಖ್ಯಮಂತ್ರಿ ಆಗ್ತಾರಂತೆ.